ತಿರುಪತಿ ಅಂತಹ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಕೂಡ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ನೋಡಿ, ಇದು ಹೇಳ್ಬೇಕಂದ್ರೆ ಇದೆಷ್ಟು ಚಿಕ್ಕ ಗ್ರೌಂಡ್. ಅಲ್ಲಿ ಮೇಳ ಇರೋದು ನೋಡಿ, ಇಲ್ಲೆಲ್ಲ ಕಸ ಹಾಕೋರು. ಎಜುಕೇಟೆಡ್ ಪೀಪಲ್ಲೇ ಹಿಂಗೆ ಮಾಡಿದ್ರೆ ಹಿಂಗೆ ಗುರು. ಸ್ವಲ್ಪ ಆದರೂ ಕ್ಲೀನ್ಲಿನೆಸ್ ಅನ್ನೋದಿರಬೇಕು. ನೋಡಿ ಕ್ಲೀನ್ ಮಾಡ್ತಾರೆ, ಅವ್ರ ಕಷ್ಟ. ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ಕ್ಲೀನ್ ಮಾಡಿದ್ದಾರೆ, ಹೆಂಗೆ ಕಾಣಿಸ್ತಾ ಇದೆ ನೋಡೋಣ. ಈ ಗ್ರೌಂಡನ್ನು ಈ ಥರ ಗಲೀಜು ಮಾಡೋದು. ಹೋಗೋಣ ಬನ್ನಿ ಗ್ರೌಂಡ್ ಹತ್ರಕ್ಕೆ. ನೋಡಿ ಎಷ್ಟು ನೀಟಾಗಿ, ಈ ಥರ ನೀಟಾಗಿರಬೇಕು. ಈ ಎಲೆಗಳು ಅವೆಲ್ಲ ಇಟ್ಸ್ ಓಕೆ, ಅದೆಲ್ಲ ನ್ಯಾಚುರಲಾಗಿ ಬೀಳೋ ಅಂಥದ್ದು. ಇವಾಗ ಬೀಳಲೇಬೇಕು. BBMP ಅವ್ರಿಗೆ ಈ ಕಸನೇ ಗುಡ್ಸೋದು ಎಷ್ಟು ಕಷ್ಟ ಆಗುತ್ತೆ. ಇನ್ನು ಈ ಥರ ಎಲ್ಲ ಗಲೀಜಾಗಿ ಮಾಡಿದ್ರೆ ನೋಡಿ, ಇಲ್ಲಿದೆ ಡಸ್ಟ್ಬಿನ್. ಆ ಡಸ್ಟ್ಬಿನ್ ಖಾಲಿ ಐತೆ. ಡಸ್ಟ್ಬಿನ್ನಲ್ಲಿ ಕಸ ಹಾಕೋ ಜನಗಳು, ಆಗ್ತಿಲ್ದಿರೋಂತಹ ಜನಗಳು ಇಲ್ಲಿ ಬಂದು ಹಿಂಗೊಂದು ಎರಡು ಹೆಜ್ಜೆ ಬಂದು ಈ ಡಸ್ಟ್ಬಿನಲ್ಲಿ ಹಾಕ್ಬೋದಿತ್ತು ತಾನೆ. ನೋಡಿ ಕೆಲವೊಬ್ರು ಹಾಕಿದ್ದಾರೆ, ಹಾಕ್ಬೋದಿತ್ತು. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಮ್ಯಾಂಗೋ ಮೇಳ ಆಯಿತಾ. ಇಲ್ಲಿ ನೋಡಿ ಇಷ್ಟು ಕ್ಲೀನಾಗಿರ್ಬೇಕಾಗಿರೋದು ಈ ಥರ ತಿಪ್ಪೆ ಗುಂಡಿ ಥರ ಬಿಸಾಕ್ತಾರೆ. ಇದು ಮುಗ್ದಾದ್ಮೇಲೆ ಬಂದಿರೋದು ನಾವಿಲ್ಲಿ. ಇಲ್ಲಿ ನೋಡಿ ತಿಂತಾರೆ, ಈ ಥರ ಬಿಸಾಕ್ ಹೋಗ್ತಾರೆ. ಅಟ್ಲೀಸ್ಟ್ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ. ಏನಕ್ಕೆ ಸುಮ್ಮನೆ ರೀ. ಇದು ನೋಡಿ ಈ ಥರ ಟ್ರ್ಯಾಶು ಆಟ ಆಡತ್ರನೂ ಬಿಟ್ಟಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಎಷ್ಟೊತ್ತು ಬೇಕು ಅಲ್ವಾ. ನಾವು 5 ಗಂಟೆಗೆ ಬಂದಿದ್ದೀವಿ. ಫುಲ್ ಸ್ಮೆಲ್ಲು, ಗಲೀಜು ಸ್ಮೆಲ್ ಬರ್ತಾಯಿತ್ತು. ಅಲ್ಲಿ ನೋಡಿ ಆಂಟಿ ಕ್ಲೀನ್ ಮಾಡ್ತಾವ್ರೆ. ತಿನ್ನೋರು ನಿಮ್ಮ ಬ್ಯಾಗಲ್ಲಿ ಹಂಗೆ ಹಾಕ್ಕೊಂಡೋಗಿ ನಿಮ್ಮ ಮನೆ ಡಸ್ಟ್ಬಿನ್ಗಳಿಗೆ ಹಾಕೊಬೋದು ತಾನೆ. ಯಾರಿಗೂ ಇಲ್ಲೂ ಡಸ್ಟ್ಬಿನ್ಸ್ ಇಟ್ಟಿಲ್ಲ, ಇಟ್ಟರು ಸಣ್ಣ ಇದು ಆರ್ಟಿಫಿಷಿಯಲ್ಲ ರಿಯಲ್ ಹೇಳು. ಆರ್ಟಿಫಿಷಿಯಲ್. ಈ ನೋಡಿ ಬಾಲ್ ಇಷ್ಟ ಇರೋದು ನೋಡಿ ಗೈಸ್. ನಮ್ಮ ಲಾಸ್ಯ ಅವರು ಲಾನ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಬಾಲ್ ಹಾಕ್ಲೇನೆ, ಕೊಡು ಬಾಲ್ ಹಾಕ್ತೀನಿ ನೋಡಿ ಅಂತ. ಹಿಂಗೆ ಅನಿಸ್ತಾಯ್ತ? ಬೆಳ್ಳು ಕಾಣಿಸ್ತಿದ್ಯಾ? ಔಟು.